ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರುವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಯಾವ ಪ್ಲ್ಯಾಂಟ್ ಅಂತ. ಬಿಗೋನಿಯಾ, ವ್ಯಾಕ್ಸ್ ಬಿಗೋನಿಯಾ ಬಗ್ಗೆ ನೋಡೋಣ ಸ್ನೇಹಿತರೆ. ಇದು ವೆರಿ ಬ್ಯೂಟಿಫುಲ್ ಪ್ಲ್ಯಾಂಟ್ ಸ್ನೇಹಿತರೆ. ಅಡ್ಡಿಪೋಲಿ ಪ್ಲ್ಯಾಂಟ್ ಅಂತಾರಲ್ಲ ಮಲಯಾಳದಲ್ಲಿ, ಆ ಥರ ನೋಡಿ ಸ್ನೇಹಿತರೆ. ಇದರ ಕೇರ್ ಬಗ್ಗೆ ನೋಡೋಣ. ನೋಡಿ ಸ್ನೇಹಿತರೆ, ನಿಮ್ಮ ಗಾರ್ಡನಲ್ಲಿ ಬ್ಯೂಟಿಫುಲ್ ಆದ ಫ್ಲವರ್ಸು ಇಲ್ಲ ಬಾಲ್ಕನಿ ಈ ಥರ ಜಾಗದಲ್ಲಿ ನಿಮಗೆ ಇಡಬೇಕಂದ್ರೆ ನೋಡಿ ಈ ಫ್ಲೇವರ್ ಚೂಸ್ ಮಾಡಿ. ವೆರಿ ಬ್ಯೂಟಿಫುಲ್ ಫ್ಲವರ್ ಸ್ನೇಹಿತರೆ. ಇದರ ಕೇರ್ ಬಗ್ಗೆ ಇವಾಗ ನಾವು ನೋಡೋಣ. ನೋಡಿ ಸ್ನೇಹಿತರೆ, ಇದು ಪೆರಿನಿಯಲ್ ಪ್ಲ್ಯಾಂಟ್. ಪೆರಿನಿಯಲ್ ಮೀನ್ಸ್ ನೋಡಿ 2 ಇಯರ್ಸ್ ಅಷ್ಟೇ ಇದರ ಲೈಫು ಸ್ನೇಹಿತರೆ. ಪೆರಿನಿಯಲ್ ಪ್ಲ್ಯಾಂಟ್ ಅಂದರೆ ಇದೇ ಅರ್ಥ, ಇಷ್ಟೇ ಲೈಫ್ ಇರೋದು. ಆದರೆ ಇದು ಇರುತ್ತೆ, ನೀವು ಸೇಫ್ ಮಾಡಿ ಇಟ್ಕೊಂಡ್ರೆ ಬರೋ ವರ್ಷಕ್ಕೆ ಇದು ಇರುತ್ತೆ. ಓಕೆನಾ ಸ್ನೇಹಿತರೆ. ಹೂವೆಲ್ಲ ಉದುರಿ ಇದು ನೀವು ಯಾವ ಥರ ಕೇರ್ ಮಾಡಿ ಇಟ್ಕೊಂಡ್ರೆ ನೀವು ಇದು ಬರೋ ವರ್ಷಕ್ಕೂ ನಿಮಗೆ ಇರುತ್ತೆ. ತುಂಬ ದಿನ ಕೂಡ ಇಟ್ಕೊಬೋದು, ಪ್ರೊಪಗೇಷನ್ ಕೂಡ ಮಾಡ್ಕೊಬೋದು ಸ್ನೇಹಿತರೆ. ಇದರಲ್ಲಿ ನೋಡಿ, ಇದರಲ್ಲಿ ನೀವು ತಗೊಳ್ಳುವಾಗಲೇ ಒಂದು 3-4 ಇರೋ ಸ್ಟೆಮ್ ಇರೋದು ತಗೊಳ್ಳಿ. ಆ ಥರ ಇದ್ರೂ ನೀವು ಪ್ರೊಪಗೇಷನ್ ಕೂಡ ಮಾಡ್ಕೊಬೋದು. ಓಕೆನಾ ಸ್ನೇಹಿತರೆ. ಆಮೇಲೆ ನೋಡಿ, ಇದು ರಿಜಿಯನ್ ಆಫ್ ಟ್ರಾಪಿಕಲ್ ಏರಿಯಾಗಳಲ್ಲಿ ಬೆಳೆಯುವಂಥ ಗಿಡ. ಟ್ರಾಪಿಕಲ್ ಏರಿಯಾ ಅಂದರೆ ನೋಡಿ ಕೂಲಿಂಗ್ ಪ್ಲೇಸು. ಡೈರೆಕ್ಟ್ ಸನ್ಲೈಟ್ ಇಲ್ಲ ಸ್ನೇಹಿತರೆ, ಇಂಡೈರೆಕ್ಟ್ ಸನ್ಲೈಟಲ್ಲಿ ಬೆಳೆಯುವಂಥ ಗಿಡ. ಓಕೆನಾ ಸ್ನೇಹಿತರೆ. ಇದು ನೀವು ಇಂಡೋರಲ್ಲೂ ಇಡ್ಬೋದು, ಔಟ್ಡೋರಲ್ಲೂ ಇಡ್ಬೋದು. ಔಟ್ಡೋರಲ್ಲಿ ಹೇಗೆ ಅಂದರೆ ಡೈರೆಕ್ಟ್ ಸನ್ಲೈಟ್ ಬೀಳಬಾರ್ದು. ನೀವು ಬಾಲ್ಕನಿಯಲ್ಲಿ ಇಡ್ಬೋದು, ಇಲ್ದಿದ್ರೆ ಗೋಡೆಗಳ ಮೇಲೆ, ನಿಮ್ಮ ಕಾಂಪೌಂಡ್ ಇದ್ದರೆ ಗೋಡೆಗಳ ಮೇಲೆ ಬಿಸಿಲು ಬೀಳದೇ ಇರೋ ಸೌತ್ ಫೇಸ್ನಲ್ಲಿ ಇಡ್ಬೋದು. ಓಕೆನಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬಿಗೋನಿಯಾದಲ್ಲಿ 2 ಟೈಪ್ಸ್ ಆಫ್ ಬಿಗೋನಿಯಾ ಇದೆ. ಒಂದು ಟೈಪ್ ಬಂದುಬಿಟ್ಟು ಸೀಡ್ಸ್ನಿಂದ ಬೆಳೆಯೋದು, ಸ್ಮಾಲ್ ವೆರೈಟಿ. ಇನ್ನೊಂದು ಟ್ಯೂಬರು, ಲಾರ್ಜ್ ವೆರೈಟಿ ಸ್ನೇಹಿತರೆ. ಅದು ಯಾವಾಗಲೂ ನಿಮ್ಮ ಹತ್ರ ಇರುತ್ತೆ, ಲಾರ್ಜ್ ವೆರೈಟಿ. ಇದಂದರೆ ಪೆರಿನಿಯಲ್, ಸ್ವಲ್ಪ ದಿನ ಇರುತ್ತೆ. ಓಕೆನಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದಕ್ಕೆ ನೋಡಿ ಯಾವಾಗಲೂ ಹೂವು ಬಿಡ್ತಾ ಇರಬೇಕಂದ್ರೆ ಪಾಟಿಂಗ್ ಮಿಕ್ಸು ಯಾವುದಾದ್ರು ಮಿಕ್ಸ್ ಮಾಡಬೇಕಂತ ನಿಮ್ಗೆ ಹೇಳ್ತೀನಿ. ಓಕೆನಾ ಸ್ನೇಹಿತರೆ. 30% ಗಾರ್ಡನ್ ಮಣ್ಣು, 30% ಕಂಪೋಸ್ಟ್, ಯಾವುದಾದ್ರೂ ತಗೊಳ್ಳಿ ಕಂಪೋಸ್ಟು, 30% ಕೋಕೋಪೀಟು, ಪರ್ಲೇಟ್ ಮಿಕ್ಸ್ ಮಾಡ್ಕೊಬೋದು ಬೇಕು ಸ್ನೇಹಿತರೆ. ನೀವು ಬೇಕಂದರೆ ಮಿಕ್ಸ್ ಮಾಡ್ಕೊಬೋದು, ಇಲ್ಲಾಂದರೆ ಬೇಡ. ಓಕೆನಾ ಸ್ನೇಹಿತರೆ. ಆಮೇಲೆ ನೋಡಿ, ಬೋನ್ ಮಿಲ್ಲು ಕೂಡ ನೀವು ಮಿಕ್ಸ್ ಮಾಡಿ ಹಾಕ್ಕೊಬೋದು. ಬೋನ್ ಮಿಲ್ ಯಾಕೆ ಹಾಕ್ತಾರೆ ಅಂದರೆ ಹೂವು ಚೆನ್ನಾಗಿ ಬಿಡುತ್ತೆ ಸ್ನೇಹಿತರೆ. ಓಕೆನಾ, ಅದಕ್ಕೋಸ್ಕರ ಬೋನ್ ಮಿಲ್ ಮಿಕ್ಸ್ ಮಾಡ್ತಾರೆ. ಇಲ್ದಿದ್ರೆ ನೀವು ನೀಮ್ಕಲಿ, ಬೇವಿನ ಹಿಂಡಿ ಅಂತ ಬರುತ್ತಲ್ಲ, ಅದು ಕೂಡ ಮಿಕ್ಸ್ ಮಾಡ್ಬೋದು. ಇದು ನೋಡಿ ಮಿಲಿ ಬಗ್ಸ ಅಟ್ಟಾಗಲ್ಲ ನೋಡಿ ಸ್ನೇಹಿತರೆ. ಅದು ಲೀಫು ನಿಮಗೆ ಹತ್ರದಿಂದ ತೋರಿಸ್ತೀನಿ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಸ್ನೇಹಿತರೆ. ನೋಡಿ ಶೈನಿ ಟೈಪು, ನೋಡಿ ಏನು ಸೂಪರಾಗಿದೆ. ಇಳ್ದಿದ್ರೆ ಸ್ನೇಹಿತರೆ ನೀವು NPK ಬರುತ್ತೆ, 2020 NPK ಕ್ರಿಸ್ಟಲ್ ಅಂತ, ಅದು ಕೂಡ ಯೂಸ್ ಮಾಡ್ಬೋದು. ಓಕೆನಾ ಸ್ನೇಹಿತರೆ. 2 ತಿಂಗಳಿಗೊಂದ್ಸರಿ ಅದನ್ನು ಹಾಕ್ಬೋದು, ಹೂವು ಚೆನ್ನಾಗಿ ಬಿಡುತ್ತೆ. ಓಕೆನಾ ಸ್ನೇಹಿತರೆ. ಇದೆಲ್ಲ ನೀವು ಬಿಗಿನರ್ಸ್ ಹಾಕ್ಬೇಕಾದ್ರೆ ಈ NPK, ಈ ಫರ್ಟಿಲೈಸರೆಲ್ಲ ಇದು ನೀವು ತಿಳ್ಕೊಂಡೇ ಹಾಕಬೇಕು. ಗೊತ್ತಾಗದೆ ಏನೋ ಹೇಳ್ತಾರಂತ ಹಾಕ್ಬಿಡ್ಬೇಡಿ. ಇದು ನೀವು ರೆಗ್ಯುಲರಾಗಿ ಗಿಡ ಇಡಬೇಕಂದ್ರೆ ನೀವು ಗಾರ್ಡನಿಂಗ್ ಚಾನಲ್ಗಳನ್ನ ನೋಡಿಕೊಂಡು ಯಾವ್ಯಾವ ಗಿಡಕ್ಕೆ ಎಷ್ಟು ಬೆಳಕು, ಲೈಟು, ಏನು ಕಂಪೋಸ್ಟ್ ಹಾಕಿದ್ರೆ ಹೂವು ಬಿಡುತ್ತೆ, ಯಾವ್ದು ಹಾಕೋದು ಅಂತ ನೀವು ಓಕೆನಾ ಸ್ನೇಹಿತರೆ ತಿಳ್ಕೊಂಡು ಮಾಡಬೇಕು. ಇವಾಗ ಗಾರ್ಡನಿಂಗ್ ಚಾನಲ್ಗಳು ತುಂಬ ಫರ್ಟಿಲೈಸರ್ಗಳು ಮನೆಯಲ್ಲೇ ಮಾಡೋದು, ಹಸಿ ತರಕಾರಿಗಳು ಕೂಡ ಹಾಕ್ಬಿಡ್ತಾರೆ ಒಬ್ಬೊಬ್ಬರು. ಗೊತ್ತಾಗದೆ ಹಸಿ ತರಕಾರಿ ಗಿಡಗಳಿಗೆ ಹಾಕೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಫಂಗಸ್ ಹಿಡಿಯುತ್ತೆ ಗಿಡಗಳಿಗೆ. ಹಸಿದು ಹಾಕಬಾರ್ದು ಸ್ನೇಹಿತರೆ. ತಿಳ್ಕೊಂಡು ಮಾಡಬೇಕು. ಗೊಬ್ಬರ ಮಾಡೋರು ಅದು ರೆಗ್ಯುಲರಾಗಿ ಇವಾಗ ಗಾರ್ಡನರ್ಸ್ ನೋಡಿ, ಅವ್ರು ತಿಳ್ಕೊಂಡು ಮಾಡ್ತಾರೆ. ಗೊಬ್ಬರ ಮಾಡೋದಿದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತು, ಅವ್ರು ಮಾಡ್ತಾರೆ. ನಿಮ್ಗೆ ಗೊತ್ತಾಗದೆ ಮಾಡೋಕ್ಕೆ ಹೋಗಬೇಡಿ. ಇಲ್ದಿದ್ರೆ ನಿಮಗೆ ರೆಡಿಮೇಡಾಗಿ ನರ್ಸರಿಗಳಲ್ಲಿ ಸಿಗುತ್ತೆ ಕಂಪೋಸ್ಟು, ದನದ ಗೊಬ್ಬರ, ಕುರಿ ಗೊಬ್ಬರ, ಇದೆಲ್ಲ ನಿಮಗೆ ನರ್ಸರಿಗಳಲ್ಲಿ ಬಿಗಿನರ್ಸು ಅವ್ರ ಹತ್ರ ಕೇಳಿ. ನೀವು ನರ್ಸರಿಗೆ ಹೋಗಿ ಯಾವ್ಯಾವ ಗಿಡಕ್ಕೆ ಯಾವ್ಯಾವ ಗೊಬ್ಬರ ಹಾಕ್ಬೇಕಂತ ಕೇಳಿಕೊಂಡು ನೀವು ಹಾಕಿ. ಓಕೆನಾ ಸ್ನೇಹಿತರೆ. ತಿಳ್ಕೊಂಡು ಮಾಡಿ.